ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಿರಾಟ್ ಕೊಹ್ಲಿ ಅವರ ಮೇಲಿರುವ ಆರೋಪವೆಂದರೆ ಇವರು ಮೂಢನಂಬಿಕೆಗಳನ್ನ ಜಾಸ್ತಿ ನಂಬುತ್ತಾರೆ ಎಂಬುದು. ವಿರಾಟ್, ಈ ಮಾತು ನಿಜಾನ? ಕ್ರಿಕೆಟ್ನ ಮೈದಾನದಲ್ಲಿ ತಮ್ಮ ಕೈಗಳಿಗೆ ಕಪ್ಪು ದಾರ ಕಟ್ಕೊಂಡಿರ್ತಾರೆ ತಮ್ಮ ಶತ್ರುಗಳಿಗೆ ಮಾಟ ಮಂತ್ರ ಮಾಡಿಸೋದಕ್ಕೆ ಅಂತ. ಇಲ್ಲ ಸರ್, ನಾನು ನಂಬೋದಿಲ್ಲ ಯಾವುದೇ ಸೂಪರ್ಸ್ಟಿಷನ್ ಅಲ್ಲಿ. ಬ್ಲ್ಯಾಕ್ ರಿಸ್ಬೆಂಡ್ ಯಾವಾಗ್ಲೂ ಯಾಕೆ ಹಾಕೋತೀನಿ ಅಂದ್ರೆ ಮುಂಚೆಯಿಂದ ಹಾಕೊಂಡ್ ಬಂದಿದ್ದೀನಿ. ಮತ್ತೆ ಒನ್ ಡೇದ್ ಏನ್ ಡ್ರೆಸ್ ಇದೆ ಅದು ಬ್ಲೂ, ಅದ್ರ ಜೊತೆಗೆ ನೀವು ವೈಟ್ ಹಾಕಂಗಿಲ್ಲ ಬಿಕಾಸ್ ವೈಟ್ ಬಾಲ್ ಇರುತ್ತೆ. ಟೆಸ್ಟ್ ಮ್ಯಾಚ್ ಅಲ್ಲಿ ರೆಡ್ ಬಾಲ್ ಇರುತ್ತೆ, ಅದಕ್ಕೆ ವೈಟ್ ಬ್ಯಾಂಡ್ ಯೂಸ್ ಮಾಡ್ತೀನಿ. ಆದ್ರೆ ಅಷ್ಟೊಂದು ಸೂಪರ್ಸ್ಟಿಷಿಯಸ್ ಇಲ್ಲ ನಾನು. ಅಂದ್ರೆ ಮುಂಚೆ ಇದ್ದೆ, ಅಂದ್ರೆ ಅದರಿಂದನೂ ತುಂಬಾ ಪ್ರೆಷರ್ ಬರುತ್ತೆ. ಅಂದ್ರೆ ಮುಂಚೆ ನಾನು ಇವಾಗ ಒಂದು ಪೇರ್ ಗ್ಲೌಸ್ ಇಟ್ಕೊಂಡು ಆಡ್ತಾ ಇದೀವಿ. ಇವಾಗ ಅದು ಹಾಳಾದ್ಮೇಲೆ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ಇನ್ಮೇಲೆ ರನ್ ಹೊಡಿಯೋಕ್ಕಾಗಲ್ಲ ಅಂತ. ಸೊ ನಾನು ಸೂಪರ್ಸ್ಟಿಷನ್ ಅಲ್ಲಿ ಬಿಲೀವ್ ಮಾಡ್ತಾ ಇದ್ದೆ ಮುಂಚೆ, ಆದ್ರೆ ಇವಾಗ ಏನು ಮಾಡಲ್ಲ ಸರ್ ನಾನು. ನೀವು ಮೊದಲು ಹೀಗೆ ಮಾಡ್ತಾ ಇದ್ರಂತೆ, ಮ್ಯಾಚ್ನ ಹಿಂದಿನ ದಿವಸ ನೀವು ನೆಟ್ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ವಂತೆ ತುಂಬಾ ದೊಡ್ಡ ಮ್ಯಾಚ್ ಏನಾದ್ರು ಇದ್ದಾಗ? ಹಾ, ಕೆಲವೊಂದ್ಸಲ ಹಂಗಾಗ್ತಿತ್ತು, ನಾನು ಮಾಡ್ತಾ ಇರ್ಲಿಲ್ಲ. ಆದ್ರೆ ನೀವು ಜಾಸ್ತಿ ಆಡಕ್ ಶುರು ಮಾಡಿದ್ಮೇಲೆ ಅದಾದ್ಮೇಲೆ ಬರೀ ಆ ದಿನ ನೀವು ಹೇಗೆ ಫೀಲ್ ಮಾಡ್ತಿದ್ದೀರಾ ಅನ್ನೋದು ಅಷ್ಟೇ ಮ್ಯಾಟರ್ ಆಗುತ್ತೆ. ಮ್ಯಾಚ್ಗಿಂತ ಮುಂಚೆ ನಿಮಗೆ ಆಡ್ಬೇಕು ಅನ್ಸುತ್ತಾ, ನೆಟ್ ಆಡ್ಬೇಕನ್ಸುತ್ತಾ, ಒಂದ್ಸಲ ಆಡ್ಬೇಕನ್ಸುತ್ತೆ, ಒಂದ್ಸಲ ಬೇಡ ಅನ್ಸುತ್ತೆ. ಥ್ರೋ ಡೌನ್ಸ್ ತಗೋತೀವಿ, ಅದೇ ಸಾಕು ಅನ್ಸುತ್ತೆ ನಮ್ಗೆ ಒಂದೊಂದ್ಸಲ. ಮುಂಚೆ ಯೋಚಿಸ್ತಿದೆ ಇದ್ರ ಬಗ್ಗೆ ಎಲ್ಲ, ಆದ್ರೆ ಇವಾಗ ನಾನು ಯೋಚಿಸಲ್ಲ ಸರ್. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ನೀವು ಈ ಸೂಪರ್ಸ್ಟಿಷನ್ ಎಲ್ಲ ಬಿಟ್ಟ ನಂತರ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ? ಹಾ, ಆಕ್ಚುಲಿ ಇಂಗ್ಲೆಂಡ್ ಅಲ್ಲಿ ಆಯ್ತು ನನ್ನ ಜೊತೆ ಇದು. ಯಾವ ವೆಸ್ಟ್ ಇಂಡೀಸ್ ಟೆಸ್ಟ್ ಸೀರೀಸ್ ಬಗ್ಗೆ ನೀವು ಮಾತಾಡಿದ್ರೋ ಅದಾದ್ಮೇಲೆ ನನ್ನ ಮೈಂಡ್ ಸೆಟ್ ತುಂಬಾ ಅಂದ್ರೆ ಚೆನ್ನಾಗಿರ್ಲಿಲ್ಲ. ನನ್ನ ಮೈಂಡ್ ಸೆಟ್ ನಾನು ತುಂಬಾ ಲೋ ಫೀಲ್ ಮಾಡ್ತಾ ಇದ್ದೆ. ಮತ್ತೆ ನಾನು ಇಂಡಿಯಾಗೆ ಬಂದ್ಮೇಲೆ ನಂಗೆ ಬ್ಯಾಕ್ ಇಂಜುರಿ ಬೇರೆ ಆಗೋಯ್ತು. ಸೊ ನಾನು ಬ್ಯಾಂಗ್ಳೂರಲ್ಲಿದ್ದೆ 15 ದಿನ. ಅಲ್ಲಿ ದಿನ ಒಬ್ನೇನೆ ಟ್ರೈನಿಂಗ್ ಮಾಡ್ತಾ ಇದ್ದೆ, ಮತ್ತೆ ಬೇರೆ ಏನೂ ಆಕ್ಟಿವಿಟಿ ಆಗ್ತಿರ್ಲಿಲ್ಲ, ಯಾಕಂದ್ರೆ ಬ್ಯಾಕ್ದು ಪ್ರಾಬ್ಲಮ್ ಆಗಿತ್ತು. ಅದಾದ್ಮೇಲೆ ನಾನು ಫಿಟ್ ಆದ್ಮೇಲೆ ಮತ್ತೆ ಸೆಲೆಕ್ಷನ್ ಆಯ್ತು ನಂದು. ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅದು ಸೀರೀಸ್, ಯಾಕಂದ್ರೆ ಒಂದು ಕೆಟ್ಟ ಸೀರೀಸ್ ಆದ್ಮೇಲೆ ಕಮ್ ಬ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾನು ಫಸ್ಟ್ ಮ್ಯಾಚಲ್ಲಿ ರನ್ಸ್ ಹೊಡೆದೆ, ಅದಾದ್ಮೇಲೆ 3 ಮ್ಯಾಚಲ್ಲಿ ರನ್ಸ್ ಮಾಡೋಕ್ಕಾಗಲಿಲ್ಲ. ಸೊ ಅವಾಗ ಮತ್ತೆ ಮೂಡ್ ನಂದು ಡಿಪ್ರೆಸಿಂಗ್ ಆಗೋಯ್ತು. ಅವಾಗ ನನಗೆ MS ಧೋನಿ ಅವರು ಕರೆದು ಮಾತಾಡ್ಸಿದ್ರು. ಅವ್ರಿಗೆ ಅನ್ನಿಸ್ತು ಅಂದ್ರೆ ನನ್ನ ಮೂಡ್ ಸರಿ ಇಲ್ಲ ಅಂತ. ಆಗ ಅವ್ರು ಕೇಳಿದ್ರು ಏನ್ ಪ್ರಾಬ್ಲಮ್ಮು ಅಂತ. ನಾನು ಹೇಳ್ದೆ ನಂದು ಈ ತರ ಮೈಂಡ್ ಸೆಟ್ ಇದೆ ಅಂತ. ಅವಾಗ ಅವ್ರು ಹೇಳಿದ್ರು, ಯಾವುದೇ ವಿಷಯದ ಬಗ್ಗೆ ನೀವು ಯೋಚನೆ ಮಾಡಬೇಡ, ಸುಮ್ಮನೆ ಹೋಗ್ಬಿಟ್ಟು ಆಡು. ಸೊ ಅವತ್ತು ನಾನು ನಮ್ಮ ಲಾಸ್ಟ್ ಮ್ಯಾಚ್ ಏನಿತ್ತು ಕಾರ್ಡಿಫ್ನಲ್ಲಿ, ಒನ್ ಡೇ ಮ್ಯಾಚ್, ಅಲ್ಲಿ ನಾನು ಹೊಸ ರಿಸ್ಟ್ ಬ್ಯಾಂಡ್, ಹೊಸ ಗ್ಲೌಸ್, ಹೊಸ ಪ್ಯಾಡ್ಸ್, ಎಲ್ಲದು ಅಂದ್ರೆ ಹೊಸ ಬ್ಯಾಟ್, ಒಂದ್ಸಲನೂ ಆಡಿರಲಿಲ್ಲ. ಆ ಬ್ಯಾಟಲ್ಲಿ ನಾನು ಸೆಂಚುರಿ ಹೊಡೆದೆ ಅವತ್ತು ಮ್ಯಾಚಲ್ಲಿ. ಸೊ ಅವತ್ತಿಂದ ನಾನು ಯೋಚಿಸೋದು ಬಿಟ್ಬಿಟ್ಟೆ, ಯಾವುದೇ ವಿಷಯಗಳಿಂದ ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಅಂತ. ಅಂದ್ರೆ ಆ ದಿವಸ ನಿಮ್ಮಲ್ಲಿದ್ದಂತ ಎಲ್ಲ ಸೂಪರ್ಸ್ಟಿಷನ್ ನಿಮ್ಮನ್ನ ಬಿಟ್ಟು ಹೋಯ್ತು ಆ ಎಕ್ಸ್ಪೀರಿಯನ್ಸ್ ಇಂದಾಗಿ? ಖಂಡಿತ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಬ್ಯಾಟ್ ಅಥವಾ ಗ್ಲೌಸಿಗೆ ಏನಾದ್ರು ಆದ್ರೆ ರೋಹಿತ್ ಶರ್ಮನ್ಗೆ ಏನಾದ್ರು ಕೊಟ್ಬಿಡ್ಬೇಕು, ಅವ್ರ ಲಕ್ ಕೆಲಸ ಮಾಡ್ತಾ ಇಲ್ಲ ಅಂತ. ಇಲ್ಲ ಸರ್, ನಾನು ಹೇಳ್ದಂಗೆ ಸೂಪರ್ಸ್ಟಿಷನ್ ನಲ್ಲಿ ನಾನಷ್ಟು ಬಿಲೀವ್ ಮಾಡಲ್ಲ, ಮತ್ತೆ ಈ ವಿಷಯಗಳಿಂದ ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ ಸರ್. ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ನಾನ್ ಕೇಳ್ಪಟ್ಟೆ ಮೊದಲಿಗೆ ಅವರು ಬಲಗಡೆ ಪ್ಯಾಡನ್ನ ಕಟ್ಕೊಳ್ತಾರಂತೆ, ಅದು ಅವರ ನಂಬಿಕೆ. ಹಾ, ನಾನು ಕೇಳಿದ್ದೀನಿ ಸರ್, ಆದ್ರೆ ಅವತ್ತು ನೋಟಿಸ್ ಮಾಡಿಲ್ಲ ಅಷ್ಟು ಸೀರಿಯಸ್ ಆಗಿ, ಅಂದ್ರೆ ಅವರು ಯಾವ ಪ್ಯಾಡ್ ಹಾಕೋತಾರೆ ಮೊದಲು ಅಂತ. ಅದೊಂದು ಅಭ್ಯಾಸ ಸರ್, ಸೂಪರ್ಸ್ಟಿಷನ್ ಅಂತ ನಾನು ಹೇಳೋದಿಲ್ಲ, ಅದೊಂದು ಅಭ್ಯಾಸ ಆಗತ್ತೆ. ಇವಾಗ ನೀವು ಮುಂಚೆಯಿಂದನೂ ಅದೇ ತರ ಪ್ಯಾಡಪ್ ಮಾಡ್ಕೋತೀರಾ ಅಂತಾನೆ ಅದೊಂದು ಅಭ್ಯಾಸ ಆಗೋಗುತ್ತೆ ಅಷ್ಟೇ ಸರ್. ನೀವು ಟೆಸ್ಟ್ ಮ್ಯಾಚ್ನ ಆಡಕ್ ಇಷ್ಟಪಡ್ತೀರಾ ಇಲ್ಲ T20 ಮ್ಯಾಚ್ನ ಇಷ್ಟಪಡ್ತೀರಾ? ನಾನು ಪರ್ಸ್ನಲಿ ಟೆಸ್ಟ್ ಮ್ಯಾಚ್ನ ತುಂಬಾ ಇಷ್ಟಪಡ್ತೀನಿ, ಆದ್ರೆ ನಿಮ್ಗಳಿಗೆ ನೋಡೋದಕ್ಕೆ T20 ಜಾಸ್ತಿ ಮಜಾ ಬರುತ್ತೆ ಅನ್ಸುತ್ತೆ. ಅದನ್ನ ನಾನು ಖಂಡಿತ ಗ್ಯಾರಂಟಿಯಾಗಿ ಹೇಳ್ತೀನಿ. ಆದ್ರೆ ಆಸ್ ಅ ಕ್ರಿಕೆಟರ್ ಪರ್ಸ್ನಲಿ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಟೆಸ್ಟ್ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡೋದ್ರಲ್ಲಿದೆಯೋ ಅದು T20 ಅಥವಾ ಒನ್ ಡೇ ಮ್ಯಾಚಸ್ ಅಲ್ಲಿ ಇಲ್ಲ. ಇವರು ತಮ್ಮ ಪ್ರಶ್ನೆನ ಪೂರ್ತಿಯಾಗಿ ಕೇಳಿಲ್ಲ. ಅವ್ರು ಕೇಳ್ತಾ ಇದ್ದಾರೆ T20 ಆಡೋದ್ರಲ್ಲಿ ಮಜಾ ಇದೆಯಾ, ಟೆಸ್ಟ್ ಕ್ರಿಕೆಟ್ ಆಡೋದ್ರಲ್ಲಿ ಮಜಾ ಇದೆಯಾ, ಅಥವಾ ಆಡ್ ಶೂಟ್ ಮಾಡೋದ್ರಲ್ಲಿ ಮಜಾ ಇದೆಯಾ ಅಂತ. ಆಡ್ ಶೂಟ್ ಸರ್ ಒಂದು ರಿವಾರ್ಡು ನಿಮ್ಮ ಪರ್ಫಾರ್ಮೆನ್ಸ್ದು ಆನ್ ಫೀಲ್ಡ್. ಸೊ ಅದನ್ನ ನಾನು ಅದೇ ಹೇಳ್ತಾರಲ್ಲ ಸರ್, ಇವಾಗ ಅದೊಂದು ಕೆಲಸ ನೀವು ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಅದೊಂದು ರಿವಾರ್ಡು, ಆ ಥರ ನಾನು ಅದ್ರ ಬಗ್ಗೆ ಜಾಸ್ತಿ ದಾರಿ. ಹಾ ಸರ್, ಆ ಥರನೂ ಹೇಳ್ಬೋದು. ತುಂಬಾ ಜನ ಹೇಳ್ತಾರೆ ಅಡ್ವರ್ಟೈಸ್ಮೆಂಟ್ ಮೇಲೆ ಗಮನ ಜಾಸ್ತಿ ಕೊಟ್ಟಾಗ ತಮ್ಮ ಪರ್ಫಾರ್ಮೆನ್ಸ್ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ. ಮತ್ತೆ ನೋಡಿ, ಈಗ ಧೋನಿ ಮತ್ತೆ ಸಚಿನ್ ಅವರನ್ನ ಬಿಟ್ರೆ ನಿಮ್ಮ ಹತ್ರ ಸಾಕಷ್ಟು ಆಡ್ಸ್ ಇದೆ ಸರ್. ಇದು ಅಗೇನ್ ಒಂದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ, ಅವರು ಟೈಮ್ನ ಹೇಗೆ ಡಿವೈಡ್ ಮಾಡ್ಕೋತಾರೆ ಅಂತ. ಇವಾಗ ನನ್ನ ಪ್ರಯಾರಿಟಿ ಒಂದು ಇವೆಂಟ್ ಇರ್ಬೋದು, ಅದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು, ಅವಾಗ ನನ್ನ ಪ್ರಯಾರಿಟಿ ಟ್ರೈನಿಂಗ್ ಮೇಲೆ ಇರುತ್ತೆ. ಸೊ ನಾನು ಆಬ್ವಿಯಸ್ಲಿ ಇವೆಂಟ್ ಕ್ಯಾನ್ಸಲ್ ಮಾಡಿ ಟ್ರೈನಿಂಗ್ ಮಾಡ್ತೀನಿ.
ಇದೆಲ್ಲ ಸುಮ್ಮನೆ ಕಾರಣ ಹುಡುಕ್ತಾರ ಅಷ್ಟೇ ಸರ್. ನಿಮ್ದೊಂದು 3-4 ಆ್ಯಡ್ ಬಂದ ತಕ್ಷಣ, ಆಮೇಲೆ ಮುಂದಿನ ಸೀರೀಸಲ್ಲಿ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂದ ತಕ್ಷಣ ಇದೇ ರೀಸನ್ಸ್ ಇರುತ್ತೆ, ಆ್ಯಡ್ ಜಾಸ್ತಿ ಆಗೋಯ್ತು ಅಂತ. ಆದ್ರೆ ಆ್ಯಡ್ ನಿಮಗೆ ಸಿಗದೆ ಕ್ರಿಕೆಟ್ ಪರ್ಫಾರ್ಮೆನ್ಸ್ ಮೇಲೆ, ಸೊ ಅದನ್ನ ನೀವು ರಿಯಲೈಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಅಂಡ್ ನಾನು ಇದನ್ನ ಖಂಡಿತ ನಂಬ್ತೀನಿ. ಇವಾಗ ಟೈಮ್ ಖಂಡಿತ ಹೋಗುತ್ತೆ, ಆದ್ರೆ ನನ್ನ ಫಸ್ಟ್ ಪ್ರಯಾರಿಟಿ ಅವತ್ತು ಕ್ರಿಕೆಟೇ ಸರ್. ನೋಡಿ, ಈ ಸಮಯದಲ್ಲಿ ನೀವು ನಮ್ಮ ಜನರಿಗೆ ಒಂದು ಪ್ರಾಮಿಸ್ ಅನ್ನ ಮಾಡಬಹುದು. ನಿಮ್ಮ ಪ್ರಯಾರಿಟಿ ಯಾವಾಗ್ಲೂ ಕ್ರಿಕೆಟ್ ಆಗಿರುತ್ತೆ. ಒಂದ್ ವೇಳೆ ಅಡ್ವರ್ಟೈಸಿಂಗ್ ನ ವಿಚಾರವಾಗಿ ಕ್ರಿಕೆಟ್ ಮೇಲೆ ಅದು ಪರಿಣಾಮ ಬಿದ್ರೆ ಅದರಿಂದ ದೂರ ಇರ್ತೀನಿ ಅಂತ. ಖಂಡಿತ ಸರ್, ಅದ್ರ ಪರಿಣಾಮ ಏನಾದ್ರು ಬಿದ್ರೆ ನಾನು ಬಿಟ್ಬಿಡ್ತೀನಿ ಸರ್. ಸರ್, ನನ್ ಪ್ರಶ್ನೆ ಏನು ಅಂದ್ರೆ, ನೀವಿವಾಗ ಮೂವೀಸ್ ಅಲ್ಲಿ ಕಾಣಿಸ್ಕೊಂಡ್ರೆ ಆಸ್ ಅ ಕ್ರಿಕೆಟರ್ ಕಾಣಿಸ್ಕೋತೀರಾ ಅಥವಾ ಯಾವ್ದಾದ್ರು ರೊಮ್ಯಾಂಟಿಕ್ ಹೀರೋನ? ನಿಮ್ಗೆ ಯಾರು ಹೇಳಿದ್ ನಾನು ಮೂವೀಸ್ ಮಾಡ್ತೀನಿ ಅಂತ? ಆಸ್ ಅ ಕ್ರಿಕೆಟರ್ ಕೇಳಿರೋ ನ್ಯೂಸ್ ಬಗ್ಗೆ ಅಷ್ಟೊಂದೆಲ್ಲ ಕೇಳಕ್ ಹೋಗ್ಬೇಡಿ ನೀವು.